Hello everyone, welcome back to Shreki YouTube channel. I hope you guys are doing amazing. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಗೊತ್ತಾಗ್ತಾ ಇಲ್ಲ, ಬಟ್ ಇವಾಗ ಸದ್ಯಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ವಿ ಬೀನ್ ವಾಂಟಿಂಗ್ ಟು ಗೋ ಔಟ್. ಒಂಥರ ವಿ ವಾಂಟೆಡ್ ಸಮ್ ಫ್ರೆಶ್ ಹೇರ್. ಮನೇಲೇ ಇದ್ದು ನನಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಏನಂತಾರೆ ಹುಚ್ಚು ಹಿಡಿಯೋದಕ್ಕಿಂತ ಮುಂಚೆ ಹೊರಗಡೆ ಹೋಗೋಣ ಅಂತ. ಸೊ ಸ್ವಲ್ಪ ಹಾಗೆ ಈ ವೀಣಾ ಸ್ಟೋರ್ಸು ಅಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ತಿನ್ಕೊಂಡು ಬರೋಣ, ನೋಡೋಣ ಹೇಗಿರುತ್ತೆ ನಮ್ಮ ಡೇ ಅಂತ. ಸೊ ಅದನ್ನು ಮಾಡಿಕೊಂಡು ಐ ಥಿಂಕ್ ವಿಲ್ ಕೀಪ್ ಯು ಗೈಸ್ ಪೋಸ್ಟೆಡ್. ಓಕೆ, ಚಲ್ ದೆನ್ ಸ್ಟೇ ಟ್ಯೂನ್. ಫಸ್ಟ್ ವೀಣಾ ಸ್ಟೋರ್ ಹೋದ್ವಿ ತಿನ್ಲಿಕ್ಕೆ. ಅದಾದ್ಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು, ಕೊಲಾಬ್ರೇಷನ್ ಇತ್ತು, ಸೊ ಅಲ್ಲಿ ವಿಸಿಟ್ ಮಾಡಿ ಅಲ್ಲೂ ತಿಂದು ಅಂಡ್ ದೆನ್ ವಾಪಸ್ ಮನೆಗೆ ಹೋದ್ವಿ. ಇವಾಗ ಬರೀ ತಿನ್ನೋದೇ ಸಿಗುತ್ತೆ, ಗುಂಡ ಆಗ್ಬಿಟ್ಟಿದೀನಿ. ನಾವಿವಾಗ ವಾಪಸ್ ಮನೆಗೆ ಹೋಗ್ತಿದೀವಿ. ನಮ್ಮ ಮಗ ವೇಟ್ ಮಾಡ್ತಾವನೆ. ನಂಗೆ ಕೊಲಾಬ್ರೇಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಇಲ್ಲ ಹಂಗೆ ನಂದನದಲ್ಲಿ ತಿನ್ಕೊಂಡು ಹ್ಯಾಪಿ ಇಸ್ ವೇಟಿಂಗ್ ಮನೆಗೆ ವಾಪಸ್ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್. Let's go guys. They are the winner of this day ಅಂತ. It's okay, Abdul. Keep it there. Come. Do some actions of you. I'm recording. You will come on my vlog. Hey, hi, hello ಅಂತ ಹೇಳು. ಆಲ್ರೈಟ್, ಫೈನಲಿ ಆ ಒಂದು ದಿನ ಬಂತು. 25th March 2026. ಇವಾಗ ನಾವು ಹೋಗ್ತಿರೋದು ಹಾಸ್ಪಿಟಲ್ಗೆ. ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾನು, ಅಕ್ಕ, ಬಾವ ಮತ್ತು ಅಫ್ಕೋರ್ಸ್ ನನ್ನ ಹಸ್ಬೆಂಡ್. ನಾನು ಆವಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಥರ AVNಗೆ ಫಸ್ಟ್ ಸ್ಟೆಮ್ ಸೆಲ್ಸ್ನ ತೊಗೊಳ್ಬೇಕು. ಅದನ್ನು ಅವರು ಮಲ್ಟಿಪ್ಲೈ ಮಾಡ್ತಾರೆ. ಕೈಂಡ್ ಆಫ್ IVF ಪ್ರಾಸೆಸ್. 6 ವಾರ ಸ್ಟೆಮ್ ಸೆಲ್ಸ್ನ ತೊಗೊಂಡು ಅದನ್ನು ಲ್ಯಾಬಲ್ಲಿ ಇಟ್ಟು ಮಲ್ಟಿಪ್ಲೈ ಮಾಡಿ ಆಮೇಲೆ ಒಂದು ಹಿಪ್ಪಿಗೆ ಒಂದ್ಸತಿ ಹಾಕ್ತಾರೆ, ಇನ್ನೊಂದು ಹಿಪ್ಪಿಗೆ ಒಂದ್ಸತಿ ಹಾಕ್ತಾರೆ. ಸೊ ಇವಾಗ ನಾವು ಫಸ್ಟ್ ಟೋಟಲ್ 3 ಎಪಿಸೋಡ್ಸ್ ಅಂತ ಅಂದರೆ ಇವಾಗ ಫಸ್ಟ್ ಎಪಿಸೋಡಲ್ಲಿ ಇದ್ದೀವಿ ನಾವು. ಇವಾಗ ಅವರು ಸ್ಟೆಮ್ ಸೆಲ್ಸ್ನ ತೊಗೊಳ್ಳೋದು. ಸೊ ಅದಕ್ಕೆ ನಾವು ಇಲ್ಲೆಲ್ಲ ವಿಂಕಿ ನಾವು ಎಲ್ಲ ರೆಡಿಯಾಗಿ ಇದ್ದೀವಿ. ಅವನಿಗೆ ಫಸ್ಟ್ ನಾರ್ಮಲ್ ಅಡ್ಮಿಷನ್ ಮಾಡಿಸಾದ್ಮೇಲೆ ಏನೇನೋ ಒಂದು ಟೆಸ್ಟ್ ಎಲ್ಲ ಇತ್ತು, ಅದೆಲ್ಲ ಹಾಕಿ ಅನಸ್ತೇಷಿಯಾ ಕೊಟ್ಟು ಆ ಥರ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾನು ಇಷ್ಟು ವರ್ಷ ಕೀಕಿನ ನೋಡಿರೋದ್ರಲ್ಲಿ ಅವ್ರ ಫ್ಯಾಮಿಲಿಲೇ ಆಗಲಿ ಅವ್ರ ರಿಲೇಟಿವ್ಸ್ ಅಲ್ಲಿ ಆಗಲಿ ತುಂಬಾ ಒಂಥರ ಪ್ಯಾಂಪರ್ಡ್ ಕಿಡ್ ಇವನು. ಸೊ ವಿಷಯ ಗೊತ್ತಾಗಿದ ತಕ್ಷಣ ಅವ್ನ ಫೇವ್ರೇಟ್, ಅವ್ನು ಇಷ್ಟಪಡೋರು ಬಂದು ನೋಡ್ಕೊಂಡು ಹೋದ್ರು. ಅಂಡ್ ನನಗೆ ಅವನ ನೋಡ್ಲಿಕ್ಕೆ ಬಹಳ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು ಆ ಸಿಚುವೇಶನ್ ಅಲ್ಲಿ. ಅನಸ್ತೇಷಿಯಾ, ಆ ಡ್ರೆಸ್ ಎಲ್ಲ ನೋಡಿ. ಸೊ ಅದಕ್ಕೆ ಅವ್ನಿಗೆ ಹೇಗಿದ್ರು ಸರ್ಜರಿ ಆಗುತ್ತೆ, ಆರಾಮಾಗಿ ವಾಪಸ್ ಬರ್ತಾನೆ ಅಂತ ಹೇಳಿ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು. ಏನೋ ಮಾತಾಡ್ಬೇಕು ನೀನ್ ತೋರ್ಸೋದಕ್ಕೆ, ಆಮೇಲೆ ಹೆಂಗ್ ಮಾತಾಡ್ತಿದ್ದೀನಿ ಅಂತ. She was crying, all makeup would have gone. ಏನ್ ಮೇಕಪ್ ಹಚ್ಕೊಂಬಂದಿದ್ದೀನಿ ಹೇಳ್ಬಿಡು. ಮಲ್ಕೊಂಡಿದ್ರಾ? ಪರವಾಗಿಲ್ಲ. ಕಿಕ್ಕಿದು ಸರ್ಜರಿ ಆಗಾದ್ಮೇಲೆ ಒಂದು ಸ್ವಲ್ಪ ನಿರಾಳ ಆಯ್ತು. ಅದಕ್ಕೆ ನಾವು ಲಂಚ್ ತಿನ್ನಕ್ಕೆ ಅಂತ ನಾನು, ಅವ್ರ ಮಮ್ಮಿ ಮತ್ತೆ ಅಕ್ಕ ಬಾವ ಹೊರಗಡೆ ಬಂದ್ವಿ. ಟೇಕ್ ಕೇರ್, ಬಾಯ್. ನನ್ನ ಬೆಸ್ಟ್ ಫ್ರೆಂಡ್ ಮೊನಿಷಾ ಬಂದಿದ್ಲು ನಮ್ಮನ್ನ ನೋಡೋದಕ್ಕೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ್ ಮಾಡಿ ವಿಚಾರಿಸಿ ಹೆಂಗೆ ಏನು ಅಡ್ರೆಸ್ ಎಲ್ಲ ತಿಳ್ಕೊಂಡು, ಪಾಪ ಎಷ್ಟು ದೂರದಿಂದ ಬಂದ್ಲು. ಹೋಗ್ಲಿಕ್ಕೆ 1 hour, ಬರ್ಲಿಕ್ಕೆ 1 hour. ಅವಳು ಹಾಗೆ ವೆಂಕಿ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಈ ಟೈಮಲ್ಲೇ ಅಲ್ವಾ ಗೊತ್ತಾಗೋದು ಯಾರು ಆ್ಯಕ್ಚುಲಿ ನಮ್ಮನ್ನ ಎಷ್ಟು ವ್ಯಾಲ್ಯೂ ಮಾಡ್ತಿದ್ದಾರೆ, ಎಷ್ಟು ಕೇರ್ ಮಾಡ್ತಾರೆ, ಕನ್ಸರ್ನ್ ಹೇಗಿದೆ ಎಲ್ಲ ಗೊತ್ತಾಗೋದು. ಸೊ ಐ ಥಿಂಕ್ ಅದನ್ನ ನಾನು ಕೂಡ ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಹೊರಟ್ರು. ಆಮೇಲೆ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಒಂದು ಟೈಮ್ ಸಿಕ್ತು ಮಾತಾಡೋದು, ಶೇರ್ ಮಾಡ್ಕೊಳ್ಳೋದು, ಹೇಗಿತ್ತು ಎಲ್ಲ ಅಂತ ಕೇಳಲಿಕ್ಕೆ. ಸ್ವಲ್ಪ ಹೊತ್ತು ಮಾತಾಡಿದೆ. ಅವ್ನಿಗೆ ಹಿಂಗೆ ಅನಿಸ್ತು ಏನು ಎಲ್ಲ ಕೇಳಿಸ್ಕೊಂಡೆ. ತುಂಬಾನೇ ಒಂಥರ ಬೇಜಾರು, ಒಂಥರ ಖುಷಿ, ಒಂಥರ ಆಯ್ತಲ್ಲ ಒಂದು ಸರ್ಜರಿ ಅನ್ನೋದು ಖುಷಿ, ಆದರೆ ಇನ್ನ 2 ಸರ್ಜರಿ ಇದೆ ಅಲ್ಲ ಅನ್ನೋದೊಂದಿದು. ಆಮೇಲೆ ಈ ನೋನೇ ತಿನ್ನೋದಕ್ಕೆ ಅವ್ನು ತುಂಬಾನೇ ಒಂಥರ ಇದು. ಒಂಥರ ನಾವು ಇಷ್ಟಪಡೋರ್ನ ಈ ಥರ ಒಂದು ಸಿಚುವೇಶನಲ್ಲಿ ನೋಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಲ್ಲ. ಅವ್ನು ನನ್ನ ಪಾರ್ಟ್ನರ್, ನನ್ನ ಹಸ್ಬೆಂಡ್, ನನ್ನ ಅರ್ಧಾಂಗಿ. ಸೊ ನನ್ಗೆ ಎಷ್ಟೇ ಎಲ್ಲರ ಮುಂದೆ ಆರಾಮ್ ಸರ್ಜರಿ ಆಯಿತು ಅವ್ನು ಹಾಗಿದ್ದಾನೆ ಅಂತ ಹೇಳ್ಬೋದು, ಅಥವಾ ಅವ್ನ ಮುಂದೆನೇ ನಾನು ತುಂಬಾ ಸ್ಟ್ರಾಂಗ್ ಆಗಿನೂ ಇರ್ಬೋದು. ಏನಾಗಲ್ಲ, ಎದ್ರುಕೊಂಬೇಡ ನೋಡು ಆಗೋಯ್ತು ಅಂತೆಲ್ಲ ಹೇಳ್ಬೋದು. ಬಟ್ ಅವ್ನ್ ನೋವು ತಿನ್ನೋದನ್ನ ಐ ಕಾಂಟ್ ಮೆಷರ್ ಅಲ್ವಾ. ಇವಾಗ ನಾನೇನ್ ನೋವು ತಿಂತಾ ಇದ್ದೀನಿ ಅಂತ ನೋಬಡಿ ಕ್ಯಾನ್ ಮೆಷರ್ ದಟ್ ಪೇನ್ ಅಲ್ವಾ. ಆ ಒಂದು ಫೇಸ್ ಆರ್ ಕಂಡೀಷನ್ ಅದೇನಿದೆ ಅದನ್ನ ನನ್ನ ಕೈಲಿ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಎಲ್ಲಾರು ಬಂದ್ರು, ಎಲ್ಲಾರು ಹೊರಟ್ರು, ನೋಡ್ಕೊಂಡ್ರು, ಸ್ವಲ್ಪ ಹೊತ್ತಿದ್ರು, ಟೈಮ್ ಸ್ಪೆಂಡ್ ಮಾಡಿದ್ರು. ನಾನು ಅವನ ಜೊತೆ ಇದ್ದೆ ಸ್ವಲ್ಪ ಹೊತ್ತು. ಅವನು ಮಲ್ಕೊಬೇಕಾಗಿತ್ತು.
ಟೈಮ್ ಸ್ಪೆಂಡ್ ಮಾಡ್ದ. ಇಬ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಅವ್ನ್ಗೆ ಅನಸ್ತೇಶಿಯಾ ಕೊಟ್ಟಿದ್ರು, ಮಲ್ಕೊಂಡ. ಬಟ್ ಅದಾದ್ಮೇಲೆ ಇತ್ತಲ್ಲ ಆ ಒಂದು ಸಿಚುವೇಶನ್, ನಾನಿವಾಗ ಹೋಗಿ ತಿನ್ನೋದಾಗಿರ್ಬೋದು ಊಟನ, ದಟ್ ವಾಸ್ ಸೋ ಹಾರ್ಡ್ ಅಂತ ಅನಿಸ್ತಿತ್ತು. ತಲೆ ಪೂರಾ ಲೂಪಲ್ಲಿ ಇದ್ದೇ ಓಡ್ತಾ ಇತ್ತು. ನೆಕ್ಸ್ಟ್ ಏನು, ಏನ್ ಅನ್ಕೊಂಡಿದ್ವಿ, ಏನಾಗ್ತಿದೆ, ಯಾಕೆ ಆಗ್ತಾ ಇದೆ, ಈಗ್ಲೇ ಯಾಕಾಗ್ಬೇಕು, ಇವ್ನ್ಗೆ ಯಾಕಾಗ್ಬೇಕು, ಏನಿದೆಲ್ಲ, ಇವೆಲ್ಲ ಒಂದು ಜೋಕ್ ಆಗ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಎಲ್ಲ ಫುಲ್ ಆ ತಲೆಯಲ್ಲಿ, ಬಾಡಿಲಿ ಒಂದೊಂದು ನರ ನಾಡಿಗಳಲ್ಲೂ ಒಂಥರ ಲೂಪಲ್ಲಿ ಓಡ್ತಾ ಇತ್ತು. ಮೈ ಬ್ರೈನ್ ವುಡಂಟ್ ಸ್ಟಾಪ್, ಇಟ್ ವಾಸ್ ರೇಸಿಂಗ್ ನಾನ್ ಸ್ಟಾಪ್. ಒಂಥರ ನನ್ನ ಮೈಂಡ್ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ವಿತೌಟ್ ಎನಿ ಪಾಸ್ ಇಟ್ ಕೆಪ್ಟ್ ರನ್ನಿಂಗ್. ತುಂಬಾ ಜನ ಅನ್ಕೊಂಡ್ಬೋದು, ಇದನ್ನೆಲ್ಲ ಪೋಸ್ಟ್ ಮಾಡ್ಬೇಕಾ, ಇದನ್ನೆಲ್ಲ ರೆಕಾರ್ಡ್ ಮಾಡ್ಬೇಕಾ, ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಷ್ಟು ನಿಂಗೆ ಪೇಷನ್ಸ್ ಇತ್ತಾ, ಟೈಮ್ ಇತ್ತಾ, ಇವೆಲ್ಲ ಬೇಕಿತ್ತಾ, ನಿಜಾನಾ ಇದೆಲ್ಲ ಅಂತೆಲ್ಲ ಥಾಟ್ಸ್ ತಲೆಗೆ ಬರಬಹುದು. ಬಟ್ ಐ ವಾಂಟ್ ಟು ಕ್ಯಾಪ್ಚರ್ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್. ಅದೇ ಅಲ್ವಾ ಲೈಫ್, ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಹಾಗಂತ ನಾವ್ ಯಾವಾಗ್ಲೂ ಬೆಸ್ಟ್ ಮೂಮೆಂಟ್ಸ್ನೇ ತೋರ್ಸೋದಕ್ಕಾಗಲ್ಲ. ಖುಷಿಯಾಗಿರೋ ದಿನಗಳನ್ನೇ ನಾವು ತೋರ್ಸ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಅಳ್ತೀವಿ, ಕುಗ್ತೀವಿ, ಬೀಳ್ತೀವಿ, ಬಟ್ ಬಿದ್ದಿ ಎದ್ದೋಳೋದನ್ನು ನಾವು ತೋರಿಸ್ಬೇಕು. ಬರೀ ಎದ್ದಿ ಕೂತ್ಕೊಂಡಿರೋದೇ ತೋರಿಸಿದ್ರೆ ಅದು ಲೈಫ್ ಆಗಲ್ಲ ಅಲ್ವಾ. ಬಿಕಾಸ್ ಇವಾಗ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದ್ರೆ ಬರೀ ಕಿಂಗ್ ಸೈಜ್ ಲೈಫ್ ಮಾತ್ರ ತೋರಿಸ್ತಾರೆ ಅಷ್ಟೇ. 24 hours ಅಲ್ಲಿ ಏನಾಗುತ್ತೆ ಅನ್ನೋದು ಡೆಫಿನೆಟ್ಲಿ ಇರಲ್ಲ. ಬಿಟ್ಸ್ ಅಂಡ್ ಪೀಸಸ್ ಇರುತ್ತೆ. ಆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನಾವು ನೋಡೋದು ಬರೀ ಹ್ಯಾಪಿ ಥಿಂಗ್ಸ್ ಮಾತ್ರ. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಪಿಕ್ ಮಾಡೋದೇ ಬರೀ ನಮ್ಮ ಹ್ಯಾಪಿ ಮೂಮೆಂಟ್ಸ್ ನ ಮಾತ್ರ ಶೇರ್ ಮಾಡೋಣ ಪೀಪಲ್ಗೆ. ನಾವು ದುಃಖ ಇರೋದನ್ನ ತೋರಿಸ್ಕೊಂಡ್ರೆ ಅವ್ರು ಏನಾದ್ರೂ ಜಡ್ಜ್ ಮಾಡ್ತಾರೆ, ಏನಾದ್ರೂ ಅನ್ಕೊಳ್ತಾರೆ ಅಂತ. ಡೆಫಿನೆಟ್ಲಿ ಆ ತರ ಇವಾಗ ಆಗೋಗ್ಬಿಟ್ಟಿದೆ. ನಜರ್ ಅಂತಾರಲ್ಲ ಹಾಗೆ, ಖುಷಿಯಾಗಿದ್ರೆ ಓ ಏನು ಇಷ್ಟು ಖುಷಿಯಾಗಿದ್ದಾಳೆ, ಎಲ್ಲೋ ಹೋಗಿದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಾರೆ. ಅದೇ ಅಳ್ಕೊಂಡು ಈ ತರ ನೋನ್ ಏನಾದ್ರು ಹೇಳ್ಕೊಂಡಾಗ ಆಗ್ಬೇಕಾಗಿತ್ತು ಬಿಡು, ತುಂಬಾ ಮೆರಿತಾ ಇದ್ದ ಅದಕ್ಕೆ ಅಂತ ಹೇಳ್ತಾರೆ. ಸೊ ಸೊಸೈಟಿಲಿ ಹೇಗಿದ್ರು ತಪ್ಪು, ನೀನ್ ಕೂತ್ರು ತಪ್ಪು, ಬಿದ್ರು ತಪ್ಪು, ನೀನು ನಿನ್ ಪ್ರಕಾರ ಇದ್ರು ತಪ್ಪು, ಅವ್ರ ಪ್ರಕಾರ ಇದ್ರು ತಪ್ಪು. ಯಾಕೆಂದ್ರೆ ಎಲ್ಲಾರ ಲೈಫಲ್ಲೂ ಒಂದೊಂದು ಡಿಕ್ಷನರಿ ಇರುತ್ತೆ. ನನ್ನ ಲೈಫಲ್ಲೇ ಆಗ್ಲಿ, ಎಲ್ಲಾರ ಲೈಫಲ್ಲೇ ಆಗ್ಲಿ, ಡೆಫಿನೆಟ್ಲಿ ಅವ್ರದೇ ಆದಂತ ಒಂದು ಡಿಕ್ಷನರಿ ಇರುತ್ತೆ. ಅವ್ರ ಪ್ರಕಾರ ಅದ್ ಏನಿರುತ್ತೆ, ಆ ವರ್ಡ್ಸ್ ಏನಿರುತ್ತೆ, ಎಥಿಕ್ಸ್ ಏನಿರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ಅವರು ನಮ್ಗೆ ಒಳ್ಳೆಯವರು, ನಾವು ಅವ್ರಿಗೆ ಒಳ್ಳೆಯವರು. ಇಲ್ಲ ಅಂತಂದ್ರೆ ನೀವೇ ಕೆಟ್ಟೋರು, ನಾವೇ ಕೆಟ್ಟೋರು, ಆ ಥರ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಒಂದೇ ಹೇಳೋದು, ಅವ್ರವ್ರ ಲೈಫ್ನ ಅವ್ರವರೇ ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಡಿ. ಯಾವುದನ್ನು ಮೆಜರ್ಮೆಂಟ್ ಮಾಡಕ್ ಹೋಗ್ಬಿಡಿ, ಯಾವುದನ್ನು ಜಡ್ಜ್ ಮಾಡಕ್ ಹೋಗ್ಬಿಡಿ. ಲೆಟ್ ದೆಮ್ ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ. ಅವ್ರವ್ರ ಲೈಫ್ ಅವ್ರವ್ರಿಗೆ ಗೊತ್ತಿರುತ್ತೆ. ತುಂಬಾ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ, ಐ ಆಮ್ ಸೋ ಸಾರಿ. ಕೀಕಿ ಮಲ್ಕೊಳ್ಳೋವರೆಗೂ ಅಲ್ಲೇ ಇದ್ದು ಆಮೇಲೆ ನಾನು ಏನಾದ್ರೂ ಫ್ರೂಟ್ಸ್ ಏನಾದ್ರು ತಿನ್ನೋಣ ಅಂತ ಕೆಫೆಟೇರಿಯಾಗೆ ಬಂದೆ. ಜೀವನದಲ್ಲಿ ನಾನು ಅಷ್ಟು ಸ್ಲೋ ಆಗಿ ಒಂದು ಫ್ರೂಟ್ ಬೌಲ್ ತಿಂದಿರ್ಲಿಲ್ಲ. ಬಟ್ ಅವತ್ತಂತೂ ಫುಲ್ ಕುತ್ಕೊಂಡು ಸ್ಲೋ ಮೋದಲ್ಲಿ, ಅಂದ್ರೆ ಯಾವ ತರ ಅಂದ್ರೆ ನನ್ನ ಲೈಫ್ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆಯಾ, ಯಾವಾಗ ಇದೆಲ್ಲ ಮುಗಿಯುತ್ತೆ ಅನ್ನೋ ತರ ಆ ಒಂದೊಂದನ್ನೇ ತಿನ್ನೋದು ಮತ್ತೆ ಯೋಚನೆ ಮಾಡೋದು. ಓ ಮೈ ಗಾಡ್, ಅದನ್ನ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಅದೆಲ್ಲ ಆಗಿ ಎಷ್ಟು 1 month ಆದ್ಮೇಲೆ ನಾನು ಇದನ್ನ ರೆಕಾರ್ಡ್ ಮಾಡ್ತಿರೋದು, ಅಂದ್ರೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಪ್ರಾಬ್ಲಿ ನಾನು ಅವಾಗ ಕುತ್ಕೊಂಡು ಈ ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರಾಬ್ಲಿ ನನ್ನ ಅಳು ಮಾತ್ರ ಕೇಳಿಸ್ತಾ ಇತ್ತು, ನನ್ನ ನೋವು ಮಾತ್ರ ಕೇಳಿಸ್ತಾ ಇತ್ತು. ಆ ಟೈಮಲ್ಲಿ ನಾನು ಏನು ಥಿಂಕ್ ಮಾಡ್ತಿದ್ದೆ ಅಂತ ನನಗೆ ಈಗಲೂ ನೆನಪಿದೆ. ಬಟ್ ಅದನ್ನ ಇವಾಗ ಹೇಳಕ್ಕೆ ಅಷ್ಟು ಒಂದೇನಂತಾರೆ, ಐ ಡೋಂಟ್ ನೋ ವಾಟ್ ಟು ಸೇ. ಬಟ್ ಬೇಜಾರು ಅದನ್ನ ನೆನ್ಸ್ಕೊಂಡ್ರೆ ಅಷ್ಟೇ. ಬಟ್ ಎನಿವೇಸ್, ಇಲ್ಲಿಗೆ ಬಿಡೋಣ. ಐ ಥಿಂಕ್ ದೇವರು ನೋಡ್ತಾ ಇರ್ತಾರೆ. ಅವ್ರು ಏನಾದರೂ ಹೇಳ್ತಾರೆ, ಏನಾದರೂ ಮಾಡ್ತಾರೆ, ಏನಾದರೂ ಕೊಡ್ತಾರೆ ಅಂದರೆ ಎಲ್ಲದೂ ಒಂದು ರೀಸನ್ ಇರುತ್ತೆ. ಡೆಫಿನೆಟ್ಲಿ ನನ್ನ ಪ್ರೇಯರ್ಸ್ ಯಾವತ್ತೂ ಇಟ್ ವಿಲ್ ನೆವರ್ ಗೋ ವೇಸ್ಟೆಡ್. ಪ್ರಾಬ್ಲಿ ನನಗಿಂತ ಮುಂದೆ ಯಾರೋ ಕುತ್ಕೊಂಡು ಬೇಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ದೇವರು ಅಲ್ಲಿ ಅವರಿಗೆ ರಿಸಲ್ಟ್ಸ್ ಕೊಡ್ತಾ ಇದ್ದಾನೆ. ಇವಾಗ ನನ್ನ ನೋವನ್ನ ಒಂದು ಸ್ವಲ್ಪ, ಪ್ರಾಬ್ಲಿ ಒಂದು 10 ಜನದ ಹಿಂದೆ ನಾನಿದ್ದೀನಿ. ಅಪಾಯಿಂಟ್ಮೆಂಟ್ಸ್ ತುಂಬ ಇದೆ ಅಂತ ನನಗೆ ನಾನೇ ಅಂದ್ಕೊಂಡು ತಿಂತಾ ಇದ್ದೆ ಫ್ರೂಟ್ಸ್ನ. ಐ ಥಿಂಕ್ ನನಗೆ ಒಂದು ಅನಿಸಿದೆ ಏನಂದರೆ, ಇದೇ ಆ್ಯಕ್ಚುಲ್ ಲೈಫ್ ಅಂತ ಅನ್ನಿಸ್ತು. ಅಂದರೆ ನಿಮ್ಮ ಅಂದ್ಕೊಂಡಿದ್ದಾದರೆ ಲೈಫ್ ಅಲ್ಲ, ನೀವೇನು ಅಂದ್ಕೊಳ್ತೀರಾ ಅದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಬರುತ್ತಲ್ಲ, ಅದಕ್ಕೆ ನೀವು ಪ್ರಿಪೇರ್ ಕೂಡ ಆಗಿರಲ್ಲ. ಐ ಥಿಂಕ್ ಅದನ್ನು ಲೈಫ್ ಅಂತ ಕರೀತಾರೆ ಅಂತ ಅನಿಸುತ್ತೆ ಇವಾಗ. ಐ ಮೀನ್ ಇವಾಗ ನೀವು ಒಂದು 100 ರೂಪೀಸಲ್ಲೇ ಬದುಕ್ತಾ ಇರ್ತೀರ, ಸಡನ್ನಾಗಿ ಒಂದು 10 ರೂಪಾಯಿಗೆ ಬೀಳ್ತೀರಾ. ಆ 10 ರೂಪಾಯಲ್ಲಿ ನೀವು ಜೀವನ ಮಾಡಬೇಕು ಗುರು, ಅದಕ್ಕೆ ನಿಮಗೆ ಏನೂ ಆಪ್ಷನ್ ಇಲ್ಲ ಅಂದಾಗ ಆ ಒಂದು 10 ರೂಪೀಸಲ್ಲಿ ನೀವು ಮತ್ತೆ ಜೀವನ ಮಾಡಿಕೊಂಡು ಅದನ್ನು 100 ರೂಪೀಸ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಅಲ್ಲಿವರೆಗೂ ಹೋಗ್ತೀರಾ, ಅಥವಾ ನೀವು 10 ರೂಪಾಯಿಲೇ ಸಾಕು ಅಂತ ಕೂತ್ಕೊಳ್ತೀರಾ. I don't know what I'm talking, but I hope you understand what I'm trying to tell you. ಅದೇ ಒಂದು ಸಾಂಗ್ ಇದೆ ಗೊತ್ತಾ, ಯಾವ ಮೋಹನ ಅಂತ, ಅದರಲ್ಲಿ ಲಾಸ್ಟ್ ಲೈನ್ ಬರುತ್ತಲ್ಲ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ನಂಗೆ ಗೊತ್ತು ನಾನು ಭಾಳ ಚಂದ ಆಡಿಲ್ಲ ಅಂತ, ಬಟ್ ಯಾ ಸಮ್‌ಹೌ ಏನೋ ಒಂದು ಮ್ಯಾನೇಜ್ ಮಾಡಿ ಆ ಲೈನ್ ಹೇಳಿದ್ದೀನಿ. ಯಾರೆಲ್ಲ ಸಂಗೀತ ಬರುತ್ತೆ ಪ್ಲೀಸ್ ನನ್ನ ಬೈಕೊಂಡು ಕಾಮೆಂಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ.
ನನಗೇನು ಬರಲ್ಲ. ಆ್ಯಂಡ್ ಸರ್ಜರಿ ಆಯಿತು, ಒಂದು ದಿನ ಕಳೆದ್ವಿ, ಅಲ್ಲೇ ಅಡ್ಮಿಟ್ ಆಗಿದ್ರು ನನ್ನ ಹಸ್ಬೆಂಡ್. ಸೊ ನೆಕ್ಸ್ಟ್ ಬಂದು ನಾವು ಡಿಸ್ಚಾರ್ಜ್ ಆಗೋದು. ಅದಕ್ಕೆ ನಾನಂತೂ ಯಾವ ರೀತಿ ಕಾಯ್ತಿದ್ದೆ ಅಂದರೆ ಯಾವಾಗ ಮನೆಗೆ ಹೋಗೋಣ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಭಯ ಆಯಿತು ನನಗೆ, ವಾಕ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ. ಬಟ್ ತುಂಬಾ ಲೇಟ್ ಆಗೋಯಿತು. ಈ ಇನ್ಶೂರೆನ್ಸ್ ಅವರಿಂದ ಅಪ್ರೂವಲ್ಸ್ ಬರಬೇಕು, ಅವರೆಲ್ಲ ಎಷ್ಟು ಅಮೌಂಟ್ ನಮಗೆ ಕೊಟ್ಟಾರೆ, ಮಿಕ್ಕಿದ್ದು ನಾವೆಷ್ಟು ಕೊಡಬೇಕು, ಅದೊಂದೆಲ್ಲ ಕನ್ಫರ್ಮೇಷನ್ಸ್ ಎಲ್ಲ ಬರಬೇಕು. ಸ್ವಲ್ಪ ಅಲ್ಲಿ ನಾವು ಜಾಸ್ತಿನೇ ಟೆನ್ಷನ್ ಆಗಿದ್ದುಂಟು. ಖುಷಿ ಏನಂದರೆ ಫೈನಲಿ ನನ್ನ ಹಸ್ಬೆಂಡ್ ನಾನು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ. ಸೊ ಯಾವುದೇ ದೃಷ್ಟಿ ಅವನಿಗೆ ಬೀಳದೇ ಇರಲಿ, ದೇವ್ರು ಅವನಿಗೆ ತುಂಬ ಆರೋಗ್ಯ, ಆಯುಸ್ಸು, ಸುಖ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ. ಇದೇ ಆದಷ್ಟು ಲಾಸ್ಟ್ ಆಗೋಗಲಿ, ಮಿರಾಕಲ್ ಆಗಲಿ, ನೆಕ್ಸ್ಟ್ ಸರ್ಜರಿ ಇಲ್ಲದೆ ಇರೋ ಥರ ಅಂತೆಲ್ಲ ಫುಲ್ ಬೇಡ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡು ಹೋದ್ವಿ. ನಾನು ಆವಾಗಲೇ ಹೇಳ್ದಂಗೆ ಸರ್ಜರಿ ಎಲ್ಲ ಆದಮೇಲೆ ಬಿಲ್ಲಿಂಗ್ ಮತ್ತು ಡಿಸ್ಚಾರ್ಜ್ ಟೈಮೇ ತುಂಬ ಅಂದರೆ ತುಂಬ ತೊಗೊಳ್ತು. ಲಿಟ್ರಲಿ ಎಂಟೈರ್ ಡೇನೇ ತೊಗೊಳ್ತು ಅನ್ಬೋದು. ಮಾರ್ನಿಂಗ್ ಒಂದು 10 AM ನಾವು ಡಿಸ್ಚಾರ್ಜ್ ಆಗಬೇಕಾಗಿರೋರು ಲಿಟ್ರಲಿ ಈವ್ನಿಂಗ್ ಐ ಥಿಂಕ್ ಒಂದು ಅರೌಂಡ್ 6 or 7 ಅಂತ ಅನಿಸುತ್ತೆ, ಅಷ್ಟೊತ್ತವರೆಗೂ ಟೈಮ್ ತೊಗೊಳ್ತು. ಅದೇ ಇವಾಗ ಅವರೊಂದು ಬಿಲ್ ಕೊಟ್ಟಿರ್ತಾರೆ, ಅದು ನಾನು ಇಲ್ಲ ಇದಿರಲಿಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಗೇನ್ ಅವ್ರು ಒಂದು ಮತ್ತೆ ಅಪ್ರೂವಲ್ ತೊಗೊಳ್ತಾರೆ, ಅವ್ರು ಮತ್ತೆ ಇನ್ಶೂರೆನ್ಸಿಗೆ ಕಳಿಸ್ಬೇಕು, ಎಷ್ಟು ಅಪ್ರೂವಲ್, ಫೈನಲ್ ಅಪ್ರೂವಲ್ ಅಂತ, ನಮ್ಮ ರಿಮೈನಿಂಗ್ ಅಮೌಂಟ್ ಎಷ್ಟು ಅದು ನಾವೆಷ್ಟು ಅಡ್ಜಸ್ಟ್ ಮಾಡಬೇಕು. ಸೊ ಇದೆಲ್ಲ ಸೇರಿ ತುಂಬ ಅಂದರೆ ತುಂಬ ಟೈಮ್ ಹಿಡಿತು ಅಲ್ಲೇನೆ. ಎಷ್ಟು ಇರಿಟೇಟ್ ಆಗಿಬಿಟ್ಟಿದ್ದೆ ಅಂದರೆ, ನಾನು ಬಿಲ್ಲಿಂಗ್ ಕೌಂಟರೇ ಬೇರೆ ಇತ್ತು, ಅಂದರೆ ಕೆಳಗಡೆ ಇತ್ತು. ನಾನು ಫುಲ್ ಆಲ್ಮೋಸ್ಟ್ 9th ಫ್ಲೋರ್, 6th ಫ್ಲೋರಿಂದ ನಾನು ಮತ್ತೆ ಕೆಳಗಡೆ ಹೋಗಬೇಕು. ಅದು ಲಿಫ್ಟ್ ಬರೋ ತುಂಬ ಟೈಮ್ ತೊಗೊಳ್ತಿತ್ತು ಅಂತ 50 ಸತಿ ಓಡಾಡ್ತಾ ಇರಬೇಕಾದ್ರೆ ನನಗೆ ಫಸ್ಟ್ ಅಲ್ಲೊಂದು ಡಿಸ್ಪ್ಲೇಯಲ್ಲಿ ಹನುಮಾನ್ದು ಸ್ಟಕ್ ಆಗಿ ಹಾಗೆ ನಿಂತಿತ್ತು ವಿಡಿಯೋ. ಐ ಫೀಲ್ ಸೋ ಗುಡ್ ಆಫ್ಟರ್ ಸೀಯಿಂಗ್ ದ್ಯಾಟ್. ನಾನು ಕಾಯಿ ಬೇರೆ ಕಟ್ಟಿದ್ದೆ ಕಾರಿಸಿದ್ದಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ಸೊ ಅದು ನೋಡಿ ನಂಗೊಂದು ಸ್ವಲ್ಪ ಖುಷಿ ಆಯಿತು. ಓಕೆ, ದೇವ್ರು ತಾನೇ, ನಾನು ತುಂಬ ಸ್ಟ್ರೆಸ್ ತೊಗೊಳ್ಳೋದು ಬೇಡ ಅಂತ. ಸೊ ಅದೆಲ್ಲ ಆದಮೇಲೆ ಫೈನಲಿ ಡಿಸ್ಚಾರ್ಜ್ ಆಯಿತು. ಅಷ್ಟರಲ್ಲಿ ನನ್ನ ಅಕ್ಕ ಕೂಡ ಬಂದಳು. ಪಾಪ ಲಿಟ್ರಲಿ ಫ್ರಮ್ ದ ಡೇ 1 ನಮ್ಮ ಅಕ್ಕ ಮತ್ತು ನಮ್ಮ ಭಾವ, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಡೇ 1ಇಂದ ನಮ್ಮ ಜೊತೆ ಇದ್ದಾರೆ. ಲೈಕ್ ಎಲ್ಲದೂ ಸಪೋರ್ಟ್ ಮಾಡಿಕೊಂಡು, ಐ ಥಿಂಕ್ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಎಸ್ಪೆಷಲಿ ನಮ್ಮ ಭಾವ, ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅವರು ನಮ್ಮ ಫ್ಯಾಮಿಲಿಗೆ ಒಬ್ಬ ಅಳಿಯಾಗಿ ಬಂದಿರೋದು. ಟ್ರೂಲಿ ಗ್ರೇಟ್ಫುಲ್. ಎಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಅದಾದಮೇಲೆ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಇನ್ನ ಮಾಡ್ಬೇಕು. ಏನು ರಾಮನವಮಿ, ಅದಕ್ಕೆ ನಾನು ಹೀಗೆ ನಮ್ಮಮ್ಮ ಇದು ಮಾಡಿದ್ದಾರೆ, ನಾನು ಹೀಗೆ ಪೂಜೆ ಮಾಡಿದ್ದೀನಿ ನೋಡಿ. ಇಲ್ಲಿ ರಾಮ ಕೂರಿಸಿದ್ದೀನಿ. ಇದು ಪಾನಕ, ಬೆಲ್ಲದ ಕರ್ಬೂಜನ್ ಪಾನಕ. ಆ್ಯಂಡ್ ನಮ್ಮಮ್ಮ ಪಲ್ಯ ಮಾಡಿಕೊಟ್ಟಿದ್ದಾರೆ. ಏನು ಪಲ್ಯ ಮಾಮಿದು? ಕಾಬೂಲ್ ಕಡಲೆಕಾಯಿ ಪಲ್ಯ. ಇದೆಲ್ಲ ನಮ್ಮನೆ ಇವತ್ತು ಪಾರಾಯಣ ಮಾಡಿದ್ದು, ಅವ್ರಿಗೆಲ್ಲರಿಗೂ ಕೊಟ್ಟು ಇವಾಗ ನಾವು ತಿಂತಾ ಇದ್ದೀವಿ.
ಒಂದು ಸ್ವಲ್ಪ ದಿನ ಆದಮೇಲೆ ವೆಂಕಿ ನಡೆಯಂಗೆ ಆದಮೇಲೆ ನಾವು ಅವ್ರ ಪೇರೆಂಟ್ಸ್ ಮನೆಗೆ ಹೊರಟ್ವಿ. ಅವಾಗ ಬೇರೆ ನಮ್ಮ ಕಾರ್ ಕೆಟ್ಟೋಯ್ತು, ಜಂಪ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದಾಯ್ತು. ಹಲೋ, ಇವತ್ತು ನಾವು ವೆಂಕಿ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹ್ಯಾಪಿ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾನೆ. ನಮ್ಮ ಕಾರ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು, ಬ್ಯಾಟ್ರಿ ಏನೋ ಡೌನ್ ಅಂದ್ಬಿಟ್ಟು ಅಂತ. ಸೊ ಇವಾಗ ಅದೇನೋ ಜಂಪ್ ಸ್ಟಾರ್ಟ್ ಮಾಡಿಸಿ ತಗೊಂಡೇ ಹೋಗಲ್ವಲ್ಲ ಇವಾಗ ನಾವು. ವಿ ಆರ್ ನಾಟ್ ಗೋಯಿಂಗ್ ಔಟ್ ಅಟ್ ಆಲ್. ಅದಕ್ಕೆ ಇದು ಹಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸಲ್ಲ, ಸಿನಿಮ್ಯಾಟಿಕಲ್ ಇದೆ ಇವಾಗ. ಅದಕ್ಕೆ ನೆನ್ನೆ ಕೂಡ ನಾವು ಹೋದ್ವಿ, ಕೆಲಸ ಇದೆ ಅಂದ್ಬಿಟ್ಟು ಅಂತ ಒಂದು ಲ್ಯಾಬ್ ಇತ್ತು. ಸೊ ಹೊರಗಡೆ ಹೋಗಿದ್ವಿ, ಈಗ ಮತ್ತೆ ಹೋಗ್ತಾ ಇದ್ದೀವಿ. ಏನೋ ಬಿಟ್ ವರೀಡ್ ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಕಿಪ್ ಆಗಿಬಿಟ್ರೆ ಅಂತ. ಆಗಲ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ಮೇಲೆ ಸ್ಟಾಪ್ ಮಾಡಿ ಪೆಟ್ರೋಲ್ ಹಾಕ್ಸಿದ್ರಿಗೆ ಸ್ಟಾರ್ಟ್ ಮಾಡಿದೆ, ಆನ್ ಆಯಿತು. ಯು ಡಿಡ್ಂಟ್ ಯೂಸ್ ದ ಜಂಪ್ ಸ್ಟಾರ್ಟ್ ಅಗೇನ್. ಓಕೆ, ಆ್ಯಂಡ್ ಯಾ ಐ ಥಿಂಕ್ ಹೋಗುವ ಈಗ. ಇವ್ರ ಮನೆಗೆ ತುಂಬ ಲೇಟಾಗಿ ಹೋಗಿದೆ ಆಲ್ರೆಡಿ. ವಿ ಜಸ್ಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಅಷ್ಟೇ, ಲಂಚ್ ತಿನ್ನೋಕ್ಕೆ ಅಂತಲೇ ನಾವು ಹೋಗಿದ್ದು. ಬಟ್ ಆ್ಯಕ್ಚುಲಿ ಇವ್ರದ್ದು ಇವತ್ತು ಡ್ರೆಸ್ಸಿಂಗ್ ಇತ್ತು, ಅದನ್ನು ಮಾಡಿಸಿ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. ಬಟ್ ಇಲ್ಲಿ ಇವಾಗ ಲೇಟ್ ಆಗಿದ್ದಕ್ಕೆ ನಾವು ಅದನ್ನು ವೆನ್ಸ್ಡೇ ತೊಗೊಂಡಿದ್ದೀವಿ. ಸೊ ಇವಾಗ ಇವ್ರ ಮನೆಗೆ ಹೋಗೋಣ. ಮನೆಗೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಮಂಡೇ ವಾಪಸ್ ಬರಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಯಾ ಹೋಗೋಣ, ಬಾಯ್ ನಾವು. ಸಿಗ್ನಲ್ ಮಧ್ಯ ಮತ್ತೆ ಸ್ಟಾಪ್ ಆಗಿ ನಮ್ಮ ಕಾರು ಮತ್ತೆ ನಾವು ಜಂಪ್ ಸ್ಟಾರ್ಟ್ ಅವ್ರನ್ನ ಕರೆದು ಅವ್ರ ಹತ್ರ ಹೆಲ್ಪ್ ತೊಗೊಂಡು ಮತ್ತೆ ಹೇಗೋ ರೀಚ್ ಆದ್ವಿ ಫೈನಲಿ ವೆಂಕಿ ಮನೆಗೆ. ಏಪ್ರಿಲ್ ಆಗಿದ್ರಿಂದ ಅಲ್ಲಿ ತೇರು, ಕರಗ ಮತ್ತು ಪಲ್ಲಕ್ಕಿ ಸೀಸನ್ ಇತ್ತು. ಸೊ ಕರಗನ ನಾವು ರಾತ್ರಿ ಮಿಡ್ ನೈಟ್ವರೆಗೂ ಆಲ್ಮೋಸ್ಟ್ 1:30 2:30 ಅನ್ಸುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಾವು ಕರಗನ ನೋಡಿದ್ವಿ. ಅಲ್ಲಿ ತುಂಬ ಫೇಮಸ್ ಅಂತೆ. ಸೊ ತುಂಬ ಚೆನ್ನಾಗಿತ್ತು, ಡಿವೈನ್ ಫೀಲ್ ಅಂತ ಅನ್ನಿಸ್ತು. ಮದುವೆ ಆಗಿ ಆಲ್ಮೋಸ್ಟ್ ಈ ಅಕ್ಟೋಬರ್ಗೆ 5 years ಆಗುತ್ತೆ. ಬಟ್ ನಾನು ಯಾವತ್ತೂ ಕರಗ ನೋಡಿರಲಿಲ್ಲ. ತೇರು, ಪಲ್ಲಕ್ಕಿ ತುಂಬ ಸತಿ ಎಂಜಾಯ್ ಮಾಡಿದೆ. ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್, ಇಟ್ ವಾಸ್ ರಿಯಲಿ ಗುಡ್. ನಮ್ಮ ಗಾಡಿ ಮತ್ತೆ ಸ್ಟಾರ್ಟ್ ಆಗ್ತಾ ಇಲ್ಲ ನೋಡಿ. ಇದು ಅವ್ರದ್ದೇ ದೇವಸ್ಥಾನ, ನಮ್ಮ ಹಸ್ಬೆಂಡ್ ಅವ್ರದ್ದು ದೇವಸ್ಥಾನ ಇದು. ಇದು ನೋಡಿದ್ರೆ ಇವಾಗ ವರ್ಕ್ ಆಗ್ತಾ ಇಲ್ಲ. ನಾನು ಹೊರಗಡೆ ಹೋಗ್ಬೇಕಿತ್ತು, ಕಚ್ತಾ ಇಲ್ಲ, ಸೊಳ್ಳೆ ಎಲ್ಲ ನೋಡಿ. ಪದೇ ಪದೇ ಅದೇ ಇಶ್ಯೂ ಆಗಿದ್ದರಿಂದ ನಮಗೆ ಗೊತ್ತಾಯಿತು ಬ್ಯಾಟ್ರಿ ಹೋಗಿದೆ ಅಂತ. ಯಾಕಂದರೆ ನಾವು ತುಂಬ ಸತಿ ಹಾಗೆ ನಿಲ್ಲಿಸಿ ಗಾಡಿ ಓಡಿಸ್ತಿಲ್ಲ. ಬ್ಯಾಟ್ರಿ ಚೇಂಜ್ ಮಾಡೋ ಒಂದು ಸ್ಟೇಜ್ಗೆ ಹೋಗಿತ್ತು. ಅದೊಂದಿಷ್ಟು ಖರ್ಚು, ಹೊಸ ಬ್ಯಾಟ್ರಿ ಹಾಕ್ಸಿದ್ದಾಯಿತು. ಸೊ ನಾವು ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಆದಮೇಲೆ ಮತ್ತೆ ನಾವು ಡ್ರೆಸ್ಸಿಂಗಿಗೆ ಹೋದ್ವಿ. ಮೆಟ್ರೋದಲ್ಲೇ ಹೋದ್ವಿ, ಬಿಕಾಸ್ ನಮ್ಮ ಕಾರ್ ಫುಲ್ಲು ಕೆಟ್ಟೋಗಿತ್ತಂತ. ಬಿಕಾಸ್ ಇಮಿಡಿಯೇಟಾಗಿ ಮಾಡಿಸೋದಕ್ಕೆ ನಮ್ಮ ಹತ್ರ ಗಿಡ ಇದೆಯಾ ದುಡ್ಡಿಂದು ಅದಕ್ಕೇ. ಸೊ ಮೆಟ್ರೋದಲ್ಲಿ ಹೋಗಿ ನಾವು ಒಂದು ಡ್ರೆಸ್ಸಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅದ್ರ ಜೊತೆಗೆ ಡಾಕ್ಟರ್ ಇನ್ನೊಂದು ಸರ್ಜರಿ ಡೇಟ್ ಕೂಡ ಕೊಟ್ಟರು. ಸೊ March 25th ನನ್ನ ಹಸ್ಬೆಂಡ್ಗೆ ಸ್ಟೆಮ್ ಸೆಲ್ಸ್ನ ತೊಗೊಂಡಿದ್ರು. ಅದು ಫಸ್ಟ್ ಸರ್ಜರಿ ಆಗಿತ್ತು. ಸೊ ನೆಕ್ಸ್ಟ್ ಮಂತ್ ಅವರೇ ಡೇಟ್ ಫಿಕ್ಸ್ ಮಾಡಿದ್ರು, April 29th ಅಂತ. ಅದು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ, ಯಾಕೆಂದರೆ ಸೆಕೆಂಡ್ ಸರ್ಜರಿ ಸ್ವಲ್ಪ ಮೇಜರ್ ಆಗಿರುತ್ತೆ. ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಇದು ಬಂದು ಸ್ಟೆಮ್ ಸೆಲ್ಸ್ ತೊಗೊಂಡಿರೋದು. ನೆಕ್ಸ್ಟ್ ಬಂದು ಹಿಪ್ ಸರ್ಜರಿ ಇರುತ್ತಲ್ವಾ, ಡೆಫಿನೆಟ್ಲಿ ಪೇನ್ಫುಲ್ ಆಗಿರುತ್ತೆ. ಡಾಕ್ಟರ್ ಹೇಳಿರೋ ಪ್ರಕಾರ ಫಸ್ಟ್ ಮಂತು ಮೈನರ್ ಅಂದಿದ್ರು, ಸೆಕೆಂಡ್ ಮಂತ್ ಥರ್ಡ್ ಮಂತ್ ಮೇಜರ್ ಅಂತ ಹೇಳಿದ್ರು. ಬಟ್ ನಮಗೆ ಫಸ್ಟ್ ಮಂತ್ ನೋಡಿ ಹೇಗೆ ಕಾಣಿಸ್ತಾ ಇದೆ, ಇದೇ ನಮಗೆ ಮೇಜರ್ ಅಂತ ಅನಿಸ್ತಾ ಇತ್ತು. ಬಟ್ ಸದ್ಯಕ್ಕೆ ಒಂದು ಮುಗ್ದಿದೆ, ಇನ್ನು 2 ಸರ್ಜರಿಲಿ ಮತ್ತೆ ಸಿಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಬಾಯ್ ಗೈಸ್, ಟೇಕ್ ಕೇರ್.